ನಮಗೆ ಚಿಕ್ಕ ವಯಸ್ಸಿಂದ ಆಸೆ ಇರುತ್ತೆ ನಮ್ಮ ಬಾಡಿನ ಅಟ್ಲೀಸ್ಟ್ ಒಂದ್ಸರಿ ಏನಾದ್ರೂ ನಾವು 6 ಪ್ಯಾಕ್ ಇಂದ ನೋಡ್ಬೇಕು ಅಂತ. ನೀವು ಫಿಟ್ ಆಗಿದ್ದೀರಾ, ಫ್ಯಾಟ್ ಆಗಿದ್ದೀರಾ, ಜಿಮ್ಗೆ ಹೋಗ್ತೀರಾ ಇಲ್ವಾ, ನೋ, ಇಟ್ ಡಸಂಟ್ ಮ್ಯಾಟರ್. ಅಟ್ಲೀಸ್ಟ್ 6 ಪ್ಯಾಕ್ ಇಂದ ಒಂದ್ಸರಿ ಏನಾದ್ರು ಇಮ್ಯಾಜಿನೇಷನ್ ಮಾಡಿರ್ತೀವಿ ನಮ್ಮ ಬಾಡಿ ಯಾವ ತರ ಕಾಣುತ್ತೆ ಅಂತ. ಬಟ್ ನಿಮಗೆ ಗೊತ್ತಾ, ನೀವು ಟ್ರಾನ್ಸ್ಫಾರ್ಮೇಶನ್ ಆಗಕ್ಕೆ ಎಷ್ಟು ದಿವಸ ಬೇಕಾಗುತ್ತೆ, 6 ಪ್ಯಾಕ್ ಮಾಡಕ್ಕೆ ಎಷ್ಟು ದಿವಸ ಬೇಕಾಗುತ್ತೆ ಅಂತ. ಈ ವಿಡಿಯೋ ಎಂಡ್ ಅಲ್ಲಿ ಕಂಪ್ಲೀಟ್ ಆಗಿ ನಿಮಗೆ ಗೊತ್ತಾಗ್ಬಿಡುತ್ತೆ ಎಷ್ಟು ವೀಕ್ ಆಗುತ್ತೆ, ಎಷ್ಟು ಮಂತ್ ಆಗುತ್ತೆ ಅಂತ. ಇಟ್ ಡಸಂಟ್ ಮ್ಯಾಟರ್ ನೀವು 90 kg ಇದ್ದೀರಾ, 120 kg ಇದ್ದೀರಾ ಅಂತ. ನಿಮಗೆ 6 ಪ್ಯಾಕ್ ಮಾಡಕ್ಕೆ ಎಷ್ಟು ದಿನ ಆಗುತ್ತೆ, ಎಷ್ಟು ವೀಕ್ ಆಗುತ್ತೆ, ಎಷ್ಟು ಮಂತ್ ಆಗುತ್ತೆ ಅಂತ ಎಲ್ಲಾನು ಬ್ರೇಕ್ ಡೌನ್ ಮಾಡಿ ಪ್ರಾಕ್ಟಿಕಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಲೆಟ್ಸ್ ಫ್ರೀಕಿಂಗ್ ಗೋ. ಸೊ ಇದನ್ನೆಲ್ಲ ನಾನು 5 ಸ್ಟೆಪ್ ಆಗಿ ಈಸಿಯಾಗಿ ಅರ್ಥ ಆಗೋ ಥರ ಡಿವೈಡ್ ಮಾಡಿದ್ದೀನಿ. ಲಾಸ್ಟ್ ಒಂದು ಬೋನಸ್ ಪಾಯಿಂಟ್ ಕೂಡ ಇದೆ. ಒಂದು ಸ್ಟೆಪ್ ನೀವು ಮಿಸ್ ಮಾಡಿದ್ರು ನೆಕ್ಸ್ಟ್ ನಾನು ಏನಾಗಿ ಹೇಳ್ಕೊಡ್ತೀನಿ ಅಂತ ನಿಮ್ಗೆ ಕ್ಲೀನಾಗಿ ಅರ್ಥ ಆಗಲ್ಲ. ಸೊ ಸ್ಕಿಪ್ ಮಾಡಿದ್ರೆ ಕರೆಕ್ಟಾಗಿ ಮಾಡಿ. ಈಗ ಫಸ್ಟ್ ಪಾಯಿಂಟ್ ಯಾವ್ದಾದ್ರೆ ನೋ ದ ಬಾಡಿ ಫ್ಯಾಟ್ ಪರ್ಸೆಂಟೇಜ್. ಸೊ ಈಗ ಎಲ್ಲದಕ್ಕೂ ಒಂದು ನಂಬರ್ ಇರುತ್ತೆ, ಅದೇ ತರ ಬಾಡಿ ಫ್ಯಾಟ್ ಪರ್ಸೆಂಟೇಜ್ ಕೂಡ ಒಂದು ನಂಬರ್ ಇದೆ. ಈಗ ನಾನು ಕೆಲವೊಂದು ಫೋಟೋಸ್ ತೋರಿಸ್ತೀನಿ ನೋಡಿ. ಇದರಲ್ಲಿ 10 to 15, 20, 25, 30, 40, 50 kg, ಸಾರಿ 50% ವರೆಗೂ ಬಾಡಿ ಫ್ಯಾಟ್ ರೇಂಜ್ ಇದೆ. ಸೊ ಇದು ಬಾಡಿ ಫ್ಯಾಟ್ ಪರ್ಸೆಂಟೇಜ್ ನ ಚಾಟ್. ಸೊ ಈ ಚಾಟ್ ನ ಹಂಗೆ ಸ್ಕ್ರೀನ್ ಶಾಟ್ ತೊಗೊಳ್ಳಿ. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ಈ ಬಾಡಿ ಫ್ಯಾಟ್ ಅಲ್ಲಿರುವಂತ ಕೆಲವೊಂದು ಕ್ಯಾಟಗರಿನ ನಾನು ಡಿವೈಡ್ ಮಾಡಿದ್ದೀನಿ. ಸೊ ನಿಮಗೆ ಇನ್ನೂ ಈಸಿ ಆಗುತ್ತೆ. ಅದರಲ್ಲಿ ಇರುವಂತಹ ಫಸ್ಟ್ ಕ್ಯಾಟಗರಿ 30 to 40% ಅಲ್ಲಿರುವಂತಹ ಒಂದು ಕ್ಯಾಟಗರಿ. ಸೊ ಈ ಕ್ಯಾಟಗರಿ ಬಂದು ಆಲ್ಮೋಸ್ಟ್ ಒಬೆಸಿಟಿ. ನೆಕ್ಸ್ಟ್ ಲೆವೆಲ್ ಹೋದ್ರೆ ಪಕ್ಕ ಏನಾದರೂ ಡಿಸೀಸ್ ಬಂದು ಅಲ್ಲಿ ಯಾವ್ದಾದ್ರು ಒಂದು ತಪ್ಪಾಗಿ ನಡೆದು ಏನೋ ಒಂದು ಆಗೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿನೇ ಒಬೆಸಿಟಿ. ಮತ್ತೆ ಇದಕ್ಕೆ ರೀಸನ್ ಏನಾಗಿರುತ್ತೆ ಅಂದರೆ ಹೈಪರ್ಥೈರಾಯ್ಡಿಸಮ್, ಜೆನೆಟಿಕ್ಸ್ ಆರ್ ಸಮ್ ಟೈಮ್ ನಿಮ್ಮ ಒಂದು ಲೈಫ್ ಸ್ಟೈಲ್ ಚೆನ್ನಾಗಿದೆ, ಅನ್ಹೆಲ್ದಿ ಫುಡ್ ಎಲ್ಲ ತಿಂದು ಈ ರೇಂಜಿಗೆ ಆಗಿರ್ತೀರಾ. ಸೊ ಇದು ಒಂದು ಕ್ಯಾಟಗರಿ, ಇದು ಒಂದು ಒಬೆಸಿಟಿ ಇನ್ನೊಂದು ಕ್ಯಾಟಗರಿ ಬರುತ್ತೆ. ಸೊ ಈಗ ಸೆಕೆಂಡ್ ಕ್ಯಾಟಗರಿ ಒಂದು 25 to 30% ಬಾಡಿ ಫ್ಯಾಟ್ ಪರ್ಸೆಂಟೇಜ್. ಸೊ ಈ ಏರಿಯಾದಲ್ಲೇ ಆಲ್ಮೋಸ್ಟ್ ಈಗ ಜಿಮ್ಮಿಗೆ ಜಾಯ್ನ್ ಆಗಿ ದಪ್ಪ ಇರೋರು, ಓವರ್ ವೆಯ್ಟ್ ಆಗಿರೋಂಥವ್ರು. ಸೊ ಈ ಕ್ಯಾಟಗರಿ ನೇಮ್ ಬಂದು ಓವರ್ ವೆಯ್ಟ್. ಸೊ ಈ ಓವರ್ ವೆಯ್ಟ್ ಅಲ್ಲಿ ಇರೋಲ್ಲ ಈ ಥರನೇ ಇರ್ತಾರೆ, ಹೊಟ್ಟೆ ಬಂದಿರುತ್ತೆ, ದಪ್ಪಗಿರ್ತಾರೆ, ಓವರ್ ವೆಯ್ಟ್ ಆಗಿರುತ್ತೆ. ಹಾಗೆ ಇವರು ಕೂಡ ಡೇಂಜರ್ ಝೋನ್ ಅಲ್ಲೇ ಇದ್ದಾರೆ. ಬಿಕಾಸ್ ಸ್ವಲ್ಪ ಏನಾದರೂ ಮಿಸ್ ಆದರೆ ಒಬೆಸಿಟಿ ಒಳಗಡೆ ಹೊರಟೋಗ್ಬಿಡ್ತಾರೆ. ಸೊ ಅದೇ ಥರನೇ ಈಗ ನೆಕ್ಸ್ಟ್ ಕ್ಯಾಟಗರಿ ಯಾವುದು ಅಂದರೆ 20 to 25%. ಸೊ ಈ ಕ್ಯಾಟಗರಿಯಲ್ಲಿ ಯಾರೆಲ್ಲ ಬರ್ತಾರೆ ಅಂದರೆ ಆಲ್ಮೋಸ್ಟ್ ನಾರ್ಮಲ್ ಆಗಿರುವಂಥ ಎಲ್ಲರೂ. ಈಗ ರೋಡಲ್ಲಿ ಹೋಗ್ತಿರುವಂಥ ಒಂದು 10 ಜನದಲ್ಲಿ ನಿಲ್ಲಿಸಿ ನೋಡಿದ್ರೆ ಒಂದು 5 ಜನ ಈ ಒಂದು ಕ್ಯಾಟಗರಿಯಲ್ಲಿ ಬರ್ತಾರೆ. ಹೆಂಗೆ ಅಂದರೆ ಈಗ ನೋಡೋಕ್ಕೆ ಡ್ರೆಸ್ಸಲ್ಲಿ ನೋಡೋಕ್ಕೆ ನಾರ್ಮಲ್ ಆಗಿ ಇರ್ತಾರೆ, ಬಟ್ ಡ್ರೆಸ್ ತೆಗೆದ್ರೆ ಕ್ಯೂಟ್ ಆಗಿದ್ರೆ ಅದು ಒಂದು ವಾಲಿಬಾಲ್, ಫುಟ್ಬಾಲ್ ಥರ ಹೊಟ್ಟೆ ಇರುತ್ತೆ. ಸೊ ಈ ಥರ ಇರ್ತಾರೆ ಅವ್ರು ನೋಡೋಕ್ಕೆ. ಆಲ್ಮೋಸ್ಟ್ ಈಗ ನಾನು ವೆಯ್ಟ್ ಇಲ್ಲ ಬಿಡು ನೋಡ್ಕೊಳ್ಳೋಣ ಅನ್ನೋ ಥರ ಇರ್ತಾರೆ ಅಷ್ಟೇ. ಅಂದರೆ ಈಗ ನೆಕ್ಸ್ಟ್ ಕ್ಯಾಟಗರಿ ಯಾವುದು ಅಂದರೆ 15 to 20% ಬಾಡಿ ಫ್ಯಾಟ್. ಸೊ ಇದು ಹೆಂಗೆ ಅಂದರೆ ನಾರ್ಮಲ್ ಆಗಿ ಈಗ ಒಂದು ಜಿಮ್ಗೆ ಹೋಗೋ ಪರ್ಸನ್ ಇಲ್ಲ ಒಬ್ಬ ಅಥ್ಲೆಟ್, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಫ್ಲಾಟ್ ಆ್ಯಪ್ಸ್ ಆ ರೇಂಜಿಗೆ ಇರ್ತಾರೆ ಅಷ್ಟೇ. ಅವ್ರಿಗೆ 6 ಪ್ಯಾಕ್ ಇರಲ್ಲ, ಬಟ್ ಅದೇ ಥರ ಹೊಟ್ಟೆನೂ ಇರಲ್ಲ. ಅವ್ರ ಬಾಡಿ ನೋಡೋಕ್ಕೆ ಆ ಒಂದು ವಿ ಶೇಪ್ ಅನ್ನೋದು ಒಂದು ಡೀಸೆಂಟ್ ಆಗಿರುವಂಥ ಒಂದು ಲೆವೆಲಲ್ಲಿ ಕಾಣ್ತಿರುತ್ತೆ. ಸಮಥಿಂಗ್ ವಾಟ್ ಈಸ್ ಈಟಿಂಗ್ ಹೆಲ್ತಿ ಆ್ಯಂಡ್ ಡೂಯಿಂಗ್ ಸಮಥಿಂಗ್ ವರ್ಕೌಟ್ಸ್ ಆ ಥರ ನೋಡೋಕೆ ಇರ್ತಾರೆ. ಆ್ಯಂಡ್ ಔಟ್ಫಿಟ್ಟಲ್ಲೂ ನೋಡೋಕ್ಕೆ ಚೆನ್ನಾಗಿ ಕಾಣ್ತಾರೆ. ಇದೇ ಥರನೇ ಈ ಒಂದು ಕ್ಯಾಟಗರಿಲಿ ನಾನು ಇದ್ದೆ. 6 ಪ್ಯಾಕ್ ಚಾಲೆಂಜ್ ತಗೊಂಡಿದ್ದಾಗ ಆಲ್ಮೋಸ್ಟ್ 15% ಬಾಡಿ ಫ್ಯಾಟ್ವರೆಗೂ ತೊಗೊಂಡೋಗಿದ್ದೆ. ಅದಾದ್ಮೇಲೆ ಇನ್ನೊಂದು ಸ್ವಲ್ಪ ಕಂಟಿನ್ಯೂ ಮಾಡಬೇಕಾಗಿತ್ತು, ಬಟ್ ಕಂಟಿನ್ಯೂ ಮಾಡದೆ ನಿಲ್ಲಿಸ್ಬಿಟ್ಟೆ. ಸೊ 15% ಬಾಡಿ ಫ್ಯಾಟ್ ಅನ್ನೋದು ಲೈಟ್ ಆಗಿ ಆ್ಯಪ್ಸ್ ಅನ್ನೋದು ಕಾಣ್ತಾ ಇರುತ್ತೆ. ಸೊ ನೀವು ಪರ್ಫೆಕ್ಟ್ ಆಗಿರುವಂಥ ಲೈಟಿಂಗಲ್ಲಿ ನಿಂತ್ಕೊಂಡು ಬಾಡಿ ಪಂಪಲ್ಲಿ ಪರ್ಫೆಕ್ಟ್ ಆ್ಯಂಗಲಲ್ಲಿ ಫೋಟೋಸ್ ತೆಗೆದ್ರೆ ಈ ಥರ ನೋಡೋಕ್ಕೆ ಚೆನ್ನಾಗಿ ಬರುತ್ತೆ. ಅದೇ ಒಂದು 20% ರೇಂಜಿಗೆ ಅಂದರೆ ಆ್ಯಪ್ಸ್ ಎಲ್ಲ ಬಂದು ಫ್ಲಾಟ್ ಆಗಿರುತ್ತೆ, ನೋಡೋಕ್ಕೆ ಆ್ಯಪ್ಸ್ ಇರಲ್ಲ, ಬಟ್ ಊಟ ಫ್ಲಾಟ್ ಆಗಿರುತ್ತೆ ಅಷ್ಟೇ. ಸೊ ಈಗ ಅದೇ ಥರನೇ ನೆಕ್ಸ್ಟ್ ಕ್ಯಾಟಗರಿ ಯಾವುದು ಅಂದರೆ 13% ಆರ್ ಬಿಲೋ 13%. ಸೊ ಈ ಒಂದು ಕ್ಯಾಟಗರಿಲಿ ನೀವು ಯಾವ ಲೈಟಿಂಗಲ್ಲಿ ನಿಂತ್ಕೊಂಡ್ರು ಎಲ್ಲ ಟೈಮು ಆ್ಯಪ್ಸ್ ಅನ್ನೋದು ಬಿಸ್ಕೆಟ್ ಪ್ಯಾಕೆಟ್ನ ತೆಗೆದಿದ್ದಂಗೆ ಆ ಥರ ಸಕಲಾಗಿ ಕಾಣ್ತಿರುತ್ತೆ. ನೀವು ನೋಡುವಂಥ ಆಲ್ಮೋಸ್ಟ್ ಎಲ್ಲ ಇನ್ಸ್ಟಾಗ್ರಾಮ್ ಮಾಡೆಲ್ಸ್, ಫಿಟ್ನೆಸ್ ಇನ್ಫ್ಲುಯೆನ್ಸರ್ ಎಲ್ಲನೂ ಈ ಒಂದು ಕ್ಯಾಟಗರಿಯಲ್ಲೇ ನಾವು ಬರೋದು. ಸೊ ಇಷ್ಟು ಡಿಫ್ರೆಂಟ್ ಆಗಿರುವಂಥ ಬಾಡಿ ಫ್ಯಾಟ್ ಪರ್ಸೆಂಟೇಜಸ್, ಇದನ್ನು ನೀವು ತಿಳ್ಕೊಳ್ಳಿ. ವಿಡಿಯೋ ಕಂಟಿನ್ಯೂ ಮಾಡೋಕ್ಕೆ ಮುಂಚೆ ನಾನು ಒಂದು ವಿಷಯ ಹೇಳಬೇಕು. ದಿಸ್ ವಿಡಿಯೋ ಸ್ಪಾನ್ಸರ್ಡ್ ಬೈ ಫಸ್ಟ್ ಅಪ್. ಇದರಲ್ಲಿ ನಿಮಗೆ ಬೇಕಾಗಿರೋ ಪ್ರೀ ವರ್ಕೌಟ್, ಕ್ರಿಯೇಟಿನ್, ವೇ ಪ್ರೋಟೀನ್ ಎಲ್ಲ ಸಪ್ಲಿಮೆಂಟ್ಸು ಇದೆ. ಜನರಲ್ ಹೆಲ್ತ್ ಮೈಂಟೈನ್ ಮಾಡೋಕ್ಕೂ ಬೇಕಾಗಿರೋ ಸಪ್ಲಿಮೆಂಟ್ಸ್ ಎಲ್ಲ ಇದೆ. ಬೈ ಮಾಡಬೇಕಾದ್ರೆ ನನ್ನ ಕೂಪನ್ ಕೋಡ್ ಯೂಸ್ ಮಾಡಿದ್ರೆ ಅಡಿಷನಲ್ 10% ಡಿಸ್ಕೌಂಟ್ ಸಿಗುತ್ತೆ. ಲಿಂಕ್ ಇನ್ ಡಿಸ್ಕ್ರಿಪ್ಷನ್, ಮರಿದೆ ಚೆಕ್ಔಟ್ ಮಾಡಿ. ಸ್ಟೆಪ್ ನಂಬರ್ 2, ಫೈಂಡ್ ಯುವರ್ ಬಾಡಿ ಫ್ಯಾಟ್ ಪರ್ಸೆಂಟೇಜ್. ನಾನು ಅವಾಗಲೇ ಹೇಳಿದ್ನಲ್ಲ ಸ್ಕ್ರೀನ್ ಶಾಟ್ ತೊಗೊಂಡಿದ್ದ, ಅದೇ ಥರನೇ ಈ ಒಂದು ಬಾಡಿ ಫ್ಯಾಟ್ ಪರ್ಸೆಂಟೇಜ್ ಚಾಟ್ನ ಈ ಸ್ಕ್ರೀನ್ ಶಾಟ್ ತೊಗೊಳ್ಳಿ. ನೆಕ್ಸ್ಟ್ ನೀವೇನು ಮಾಡಬೇಕಂದ್ರೆ ಫೋನ್ನ ಇಟ್ಟು ಸ್ವಲ್ಪ ದೂರ ಬಂದು ನೀವು ಅದೇ ಥರ ಒಂದು ಫೋಟೋ ತಗೋಬೇಕು. ಫೋಟೋ ತೊಗೊಂಡು ಎರಡನ್ನೂ ಕಂಪೇರ್ ಮಾಡಿ ನೋಡಿ. ನಿಮಗೆ ಯಾವ ಒಂದು ಬಾಡಿ ಫ್ಯಾಟ್ ಪರ್ಸೆಂಟೇಜ್ ಒಂದು ತುಂಬ ಸಿಮಿಲರ್ ಆಗಿ ಸೆಟ್ ಆಗುತ್ತೋ ಅದೇ ನಿಮ್ಮ ಬಾಡಿ ಫ್ಯಾಟ್ ಪರ್ಸೆಂಟೇಜ್. ಸಮ್ಟೈಮ್ಸ್ 30 ಆಗಿರ್ಬೋದು, ಇಲ್ಲ 35 to 30 ಒಳಗಡೆ ಒಂದು 33% ಆ ರೇಂಜಿಗೆ ಆಗಿರ್ಬೋದು. ಸೊ ನೀವು ಯಾವ ಒಂದು ಪ್ಲೇಸಲ್ಲಿ ಇದ್ದೀರಾ ಅಂತ ನೋಟ್ ಮಾಡ್ಕೊಳ್ಳಿ. ಆವಾಗಲೇ ನೀವು ಯಾವ ಬಾಡಿ ಫ್ಯಾಟ್ ಲೆವೆಲ್ಗೆ ಹೋಗ್ಬೇಕು ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ.
ಸ್ಟೆಪ್ ನಂಬರ್ 3, ಸೆಟ್ ಯುವರ್ ಗೋಲ್ ಬಾಡಿ ಫ್ಯಾಟ್ ಪರ್ಸೆಂಟೇಜ್. ಸೊ ಹೆಂಗೆ ಅಂದರೆ ಒಂದು 20 to 25% ಆ ರೇಂಜಲ್ಲಿ ಇದ್ದರೆ ನೀವು ಏಕ್ದಮ್ ಡೈರೆಕ್ಟ್ ಆಗಿ ನೀವು 6 ಪ್ಯಾಕ್ ಟ್ರೈ ಮಾಡ್ಬೋದು. ಅದನ್ನು ನೀವು 13% ಬಾಡಿ ಫ್ಯಾಟ್ ಆಗಿ ನೀವು ಕನ್ಸಿಡರ್ ಮಾಡ್ಕೊಳ್ಳಿ. ಸೊ 13% ವರೆಗೂ ನೀವು ಹೋದರೆ ನಿಮಗೆ 6 ಪ್ಯಾಕ್ ಇರುತ್ತೆ. ಇನ್ ಕೇಸ್ ಏನಾದರೂ 30 ಇಲ್ಲ 35% ನಿಮಗೆ ಆಲ್ರೆಡಿ ಬಾಡಿ ಫ್ಯಾಟ್ ಇದೆ ಅಂದರೆ ನೀವು ಇದನ್ನ ನಿಮ್ಮ ಒಂದು ಫಿಟ್ನೆಸ್ ಜರ್ನಿನ ಎರಡು ಪಾರ್ಟ್ ಆಗಿ ಡಿವೈಡ್ ಮಾಡ್ಕೊಳ್ಳಿ. ಫಸ್ಟ್ ಈಗ 35 ಇಂದ ಫಸ್ಟ್ 20% ಬರಬೇಕು, ಆ್ಯಂಡ್ 20 ಇಂದ ಆಮೇಲೆ 12-13 ಆ ರೇಂಜ್ಗೆ ಹೋಗಬೇಕು. ಆ ಥರ ಡಿವೈಡ್ ಮಾಡ್ಕೊಳ್ಳಿ, ಬಿಕಾಸ್ ಅದು ಈಸಿ ಆಗುತ್ತೆ. ಒನ್ಸ್ ನಿಮ್ಮ ಒಂದು ಬಾಡಿ ಫ್ಯಾಟ್ ಪರ್ಸೆಂಟೇಜ್ನ ನೀವು ಸೆಟ್ ಮಾಡಾದ್ಮೇಲೆ ನೆಕ್ಸ್ಟ್ ಎಷ್ಟು ಡಿಫ್ರೆಂಟ್ ಬರುತ್ತೆ ಅಂತ ನೋಡಿ. ಸೊ ಈಗ ಒಬ್ಬ 100 kg ಇದ್ದಾನೆ, ಅವನ ಬಾಡಿ ಫ್ಯಾಟ್ ಪರ್ಸೆಂಟೇಜ್ ಬಂದು ಒಂದು 35 ರೇಂಜಿಗಿದೆ. ಅವನ ಒಂದು ಬಾಡಿ ಫ್ಯಾಟ್ ಗೋಲ್ ಬಂದು 15%. ಓಕೆನಾ? ಸೊ ಕ್ಯಾಲ್ಕುಲೇಟ್ ಮಾಡಿದ್ರೆ 35 15 ತೆಗೆದ್ರೆ 20%. ಸೊ 100 20% ಅನ್ನೋದು 20 kg. 20 kg ಅವರು ವೆಯ್ಟ್ ಲಾಸ್ ಮಾಡಿದ್ರೆ ಆ ಒಂದು 15% ಬಾಡಿ ರೇಂಜ್ಗೆ ಹೋಗ್ತಾರೆ. 15% ಬಾಡಿ ಫ್ಯಾಟ್ ರೇಂಜ್ಗೆ ಅವರು ಹೋಗ್ತಾರೆ 20 kg ಲಾಸ್ ಮಾಡೋದು. ಸೊ ಇಷ್ಟೇ ಸಿಂಪಲ್. ಈ ಒಂದು ಫಾರ್ಮುಲಾ ಇಟ್ಟು ನೀವು ಎಷ್ಟು ಬಾಡಿ ವೆಯ್ಟ್ನ ಇಳಿಸಬೇಕು ಇನ್ ಕೆಜಿಸ್ ಅಲ್ಲಿ ಅಂತ ಹೇಳಿ ಇದನ್ನ ಕ್ಯಾಲ್ಕುಲೇಟ್ ಮಾಡಿ ಇಟ್ಕೊಳ್ಳಿ. ಸ್ಟೆಪ್ ನಂಬರ್ 4 ಇಸ್ ರೇಟ್ ಆಫ್ ವೆಯ್ಟ್ ಲಾಸ್. ಸೊ ಈ ರೇಟ್ ಆಫ್ ವೆಯ್ಟ್ ಲಾಸ್ ಅನ್ನೋದು ಒಂದು ಸ್ಪೀಡ್. ಸೊ ಎಷ್ಟು ಸ್ಪೀಡ್ ಆಗಿ ನೀವು ನಿಮ್ಮ ವೆಯ್ಟ್ ಲಾಸ್ನ ಮಾಡ್ತೀರಾ ಅಂತ. ಸೊ ನೀವು ಒಂದು 20 to 25% ಇದ್ದರೆ ನಿಮ್ಮ ಬಾಡಿ ಫ್ಯಾಟ್ ಪರ್ಸೆಂಟೇಜಲ್ಲಿ 1% ಬಾಡಿ ಫ್ಯಾಟ್ನ ನೀವು ಉಳಿಸ್ಬೋದು. ಅದಕ್ಕಿಂತ ಕಮ್ಮಿ ಇದ್ದರೆ ಅದಕ್ಕಿಂತ ಅರ್ಧ kg 0.5 ಆ ರೇಂಜಿಗೆ ನೀವು ವೆಯ್ಟ್ನ ಇಳಿಸ್ಬೇಕು. ಅದೇ 30% ಬಾಡಿ ಫ್ಯಾಟ್ ಮೇಲಿದ್ರೆ ನೀವು ವೀಕ್ಲಿ 1 kg ಆರಾಮಾಗಿ ಇಳಿಸ್ಬೋದು. ಸೊ ಈಗ ಅದೇ 100 kg ಇರೋ ಮೆಂಬರ್ ಬಂದು 20 kg ಇಳಿಸ್ಬೇಕಂತ ನೋಡಿದ್ರಲ್ವಾ. ಸೊ ಆ 20 kg ಅವ್ರು ಓವರ್ ಫ್ಯಾಟ್ ಒಂದು 30%ಗಿಂತನೂ ಜಾಸ್ತಿ ಇದ್ದರೆ ಅವ್ರ ಬಾಡಿ ಫ್ಯಾಟ್ ಬಂದು ಈಸಿಯಾಗಿ ವೀಕ್ಲಿ 1 kg ಡ್ರಾಪ್ ಮಾಡ್ಬೋದು. ಸೊ ವೀಕ್ಲಿ 1 kg ಡ್ರಾಪ್ ಮಾಡಿದ್ರೆ ಅವರು 20 kg ಲಾಸ್ ಮಾಡೋಕ್ಕೆ 20 ವೀಕ್ಸ್ ಆಗುತ್ತೆ. ಸೊ ಅದೇ ಥರನೇ ನೀವು ಕ್ಯಾಲ್ಕುಲೇಟ್ ಮಾಡಿ. ಈಗ ಎಕ್ಸಾಂಪಲ್ಗೆ ಈಗ ಒಬ್ಬ ಪರ್ಸನ್ ಬಂದು 25% ಬಾಡಿ ಫ್ಯಾಟ್ ಅಲ್ಲಿ ಇದ್ದಾನೆ ಆ್ಯಂಡ್ ಅವನ ವೆಯ್ಟ್ ಬಂದು 80 kg. ಓಕೆನಾ? ಸೊ 25% ಅಲ್ಲಿ 80 kg, ಅವ್ನ ಗೋಲ್ ಬಂದು 15%. ಓಕೆನಾ? ಸೊ 10% ಅವನ ಬಾಡಿ ಫ್ಯಾಟ್ನ ಇಳಿಸಿದ್ರೆ ಸಾಕು. ಸೊ 80 kg ಅಲ್ಲಿ 10% ಅನ್ನೋದು 8 kg. ಸೊ 8 kg ಬಾಡಿ ಫ್ಯಾಟ್ನ ಅವನು ಇಳಿಸಿದ್ರೆ ಸಾಕು, ಆ 15% ಬಾಡಿ ಫ್ಯಾಟ್ಗೆ ಈಸಿಯಾಗಿ ಹೋಗ್ಬಿಡ್ತಾನೆ. ಸೊ ಆ 8 kg ವೆಯ್ಟ್ನ ಇಳಿಸೋದಕ್ಕೋಸ್ಕರ ಅಲ್ಲಿ ಆಗುವಂಥ ಟೈಮ್ ಡ್ಯೂರೇಷನ್ ಎಷ್ಟು ಗೊತ್ತಾ? ಸೊ ಮಂದಿ ವೀಕ್ಲಿ ಒಂದು ಅರ್ಧ kg ವೆಯ್ಟ್ನ ಇಳಿಸೋ ಥರ ಪ್ಲಾನ್ ಮಾಡಿದ್ರೆ ಅಷ್ಟು ಸ್ಲೋ ಆಗಿ ಡ್ರಾಪ್ ಮಾಡಬೇಕು. ಅದಕ್ಕಿಂತ ಫಾಸ್ಟಾಗಿ ಡ್ರಾಪ್ ಮಾಡಿದ್ರೆ ಮಸಲ್ ಲಾಸ್ ಆಗುತ್ತೆ. ಸೊ ವೀಕ್ಲಿ ಅರ್ಧ kg ಡ್ರಾಪ್ ಮಾಡಿದ್ರೆ 8 kg ಡ್ರಾಪ್ ಮಾಡೋಕ್ಕೆ 16 ವೀಕ್ಸ್ ಆಗುತ್ತೆ. ದಟ್ ಈಸ್ 4 months. ಸೊ 4 ತಿಂಗಳಲ್ಲಿ ಈಸಿಯಾಗಿ ಅವ್ರ ವೆಯ್ಟ್ನ ಡ್ರಾಪ್ ಮಾಡ್ಬೋದು. ವೀಕ್ಲಿ ಅರ್ಧ kg ಇಳಿಸ್ತಿದ್ರೆ 80 kg ಇರೋ ಒಬ್ಬ ಪರ್ಸನ್ 15% ಬಾಡಿ ಫ್ಯಾಟ್ ರೇಂಜಿಗೆ ಬರೋಕ್ಕೆ. ಸೊ ಈಗ ಅದೇನೆ ಈಗ ಇನ್ನೊಂದು ಎಕ್ಸಾಂಪಲ್, ಈಗ 20% ಬಾಡಿ ಫ್ಯಾಟ್ ಅಲ್ಲಿ ಇದ್ದಾರೆ ಆ್ಯಂಡ್ ಅವರ ವೆಯ್ಟ್ ಬಂದು ಒಂದು 70 kg ಇದೆ ಅಂತ ಅನ್ಕೊಳ್ಳಿ. ಸೊ 70 kg 20% ಬಾಡಿ ಫ್ಯಾಟ್ ಇರೋರು ಅಂತ ಇನ್ನೊಬ್ಬ ಪರ್ಸನ್ ಆ್ಯಂಡ್ ಅವನ ಗೋಲ್ ಬಂದು ಬಾಡಿ ಫ್ಯಾಟ್ನ ಇಳಿಸಬೇಕು. ಈಗ 70 kg 7% ಅಂತ ಎಷ್ಟು ಬರುತ್ತೆ? ಅರೌಂಡ್ 5 to 6 kg ಬರುತ್ತೆ. ಒಂದು 6 kg ಡ್ರಾಪ್ ಮಾಡಬೇಕು ಅಂತ ಅನ್ಕೊಳ್ಳಿ. ಸೊ ಈಗ ಅವರ ಬಾಡಿ ವೆಯ್ಟ್ ಗೋಲ್ ಬಂದು 63 kg ಆ್ಯಂಡ್ ಇಳಿಸಬೇಕಾಗಿರೋ ವೆಯ್ಟ್ ಬಂದು ಒಂದು 6 kg ಇಳಿಸಬೇಕು. ಅವನು ಆಲ್ರೆಡಿ ಬಾಡಿ ಫ್ಯಾಟ್ ರೇಂಜ್ ಕಮ್ಮಿ ಇರೋದ್ರಿಂದ ಇನ್ನೊಂದು ತುಂಬ ಸ್ಲೋ ಆಗಿ ವೆಯ್ಟ್ ಲಾಸ್ನ ಮಾಡಬೇಕು. ಸೊ ವೀಕ್ಲಿ ಅರ್ಧ kg ಅವ್ರ ಅರ್ಧ kgಗಿಂತ ಕಮ್ಮಿ ವೆಯ್ಟ್ ಲಾಸ್ ಮಾಡಬೇಕು. ಅವಾಗಲೇ ಮಸಲ್ ಮೇಂಟೈನ್ ಆಗೋದು, ಇಲ್ಲ ಮಸಲ್ ಲಾಸ್ ಆಗದೇನೆ ಫ್ಯಾಟ್ ಮಾತ್ರ ಲಾಸ್ ಆಗೋದು. ಅದಕ್ಕಿಂತ ಫಾಸ್ಟಾಗಿ ಮಾಡಿದ್ರೆ ಮಸಲ್ ಲಾಸ್ ಆಗ್ಬೋದು. ಆ ಒಂದು 6 kg ಲಾಸ್ ಮಾಡೋಕ್ಕೋಸ್ಕರ ಹತ್ರ ಒಂದು 12 ವೀಕ್ಸ್ ತಗೊಂಡ್ರೆ ಬೆಟರ್. ಸೊ 3 months ಅಲ್ಲೇ ನಿಮಗೆ 6 ಪ್ಯಾಕ್ ಬಂದ್ಬಿಡುತ್ತೆ. 20% ಬಾಡಿ ಫ್ಯಾಟ್ ರೇಂಜಿಗೆ ನೀವಿದ್ರೆ. ಸೊ ದಟ್ಸ್ ಇಟ್ ಗಾಯ್ಸ್. ಎಲ್ಲಾನು ಒಂದು ಬಾಡಿ ಫ್ಯಾಟ್ ಪರ್ಸೆಂಟೇಜ್ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಡಸಂಟ್ ಮ್ಯಾಟರ್ ನೀವು 80 kg ಇದ್ದು 40% ಬಾಡಿ ಫ್ಯಾಟ್ ರೇಂಜಿಗೆ ಇರ್ಬೋದು. 100 kg ಇದ್ದು ಬೇರೆ 30% ಇಲ್ಲ 25% ಕೂಡ ನಿಮ್ಮ ಬಾಡಿ ಫ್ಯಾಟ್ ರೇಂಜ್ ಇರ್ಬೋದು. ಕಂಪ್ಲೀಟ್ ಅದು ನಿಮ್ಮ ಒಂದು ಜೆನೆಟಿಕ್ಸ್, ನಿಮ್ಮ ಮಸಲ್ ಮಾಸ್ ಯಾವ ಥರ ಇದೆ, ಬೋನ್ ಡೆನ್ಸಿಟಿ ಯಾವ ಥರ ಇದೆ, ಫ್ಯಾಟ್ ಮಾಸ್ ಯಾವ ಥರ ಇದೆ, ಇದೆಲ್ಲ ಕ್ಯಾಲ್ಕುಲೇಟ್ ಆಗುತ್ತೆ. ವೆಯ್ಟ್ ಈಸ್ ಜಸ್ಟ್ ಅ ನಂಬರ್. ಸೊ ನೀವು ಆ ಪರ್ಸೆಂಟೇಜ್ ಹೋಗೋಕ್ಕೆ ಒಂದು 4 to 5 kilos ಅಂತ ಇಳಿಸಲೇಬೇಕು ಅಂತ ಬಂದಾಗ ಆ ಒಂದು 5 kg ಇಳಿಸೋಕ್ಕೋಸ್ಕರ ಎಷ್ಟು ಟೈಮ್ ಡ್ಯೂರೇಷನ್ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ಒಂದು ವಿಡಿಯೋ. ಆ್ಯಂಡ್ ಇದು ಒಂದು ಮೋಟಿವೇಶನಲ್ ವಿಡಿಯೋ ಆಗಿ ಕೂಡ ಕನ್ಸಿಡರ್ ಮಾಡ್ಬೋದು. ಬಿಕಾಸ್ ಇನ್ನೊಂದು 3 months ನನಗೆ ಆ್ಯಪ್ಸ್ ಇರುತ್ತೆ, ಇನ್ನು 4 months ನನಗೆ ಆ್ಯಪ್ಸ್ ಇರುತ್ತೆ ಅಂತ ಆರಾಮಾಗಿ ನೀವು ಅದನ್ನು ಚೇಸ್ ಮಾಡ್ಬೋದು. ಸೊ ನಮ್ಮ ಡೆಸ್ಟಿನಿ ಏನು ಅಂತ ಗೊತ್ತಾಗಿತ್ತು ಆ್ಯಂಡ್ ಡೆಸ್ಟಿನಿ ಹೋಗೋ ಸ್ಪೀಡ್ ಏನು ಅಂತ ಗೊತ್ತಾಯಿತು ಆ್ಯಂಡ್ ಅದು ಎಷ್ಟು ದಿನದಲ್ಲಿ ಹೋಗಿ ರೀಚ್ ಆಗ್ತೀರಾ ಅಂತ ನಿಮ್ಗೆ ಗೊತ್ತಾಯಿತು. ಸೊ ಇದೇ ಕ್ಯಾಲ್ಕುಲೇಷನ್ ನೀವು ಯಾರಿಗೆ ಬೇಕಾದರೂ ಡಿಫ್ರೆಂಟ್ ಪೀಪಲ್ಗೆ ಹಾಕಿ ಪ್ರಾಕ್ಟೀಸ್ ಮಾಡಿ ನೋಡಿ. ಸೊ ನಿಮಗೆ ಗೊತ್ತಾಗ್ಬಿಡುತ್ತೆ. ಫೈನಲ್ ಆಗಿ ನಿಮ್ಗೊಂದು ಬೋನಸ್ ಟಿಪ್ ಕೊಡ್ತೀನಿ ಅಂತ ಹೇಳಿದೆ. ಆ ಬೋನಸ್ ಟಿಪ್ ಏನು ಅಂದರೆ, ನಿಮಗೀಗ ಡಯಟ್, ವರ್ಕೌಟ್ ಆ್ಯಂಡ್ ಅದೇ ಥರ ಕೆಲವೊಂದು ನಾಲೆಜ್ ಅನ್ನೋದು ಈ ಫ್ಯಾಟ್ ಲಾಸ್ ಬಗ್ಗೆ ಬೇಕಾಗುತ್ತೆ. ಅದೆಲ್ಲದಕ್ಕೂ ಆಲ್ರೆಡಿ ವಿಡಿಯೋಸ್ ನನ್ನ ಚಾನಲ್ ಅಪ್ಲೋಡ್ ಮಾಡಿದ್ದೀನಿ. ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ. ಸೊ ಲಿಂಕ್ನ ಕ್ಲಿಕ್ ಮಾಡಿ ಆ ವಿಡಿಯೋಸ್ ನೋಡಿ. I will see you in next video. Till then, bye. Love you. Take care. Rocks.